ಹಾಗೆ ಅವರ ಜೊತೆಯಲ್ಲಿ ಯಾರು ಕೇಳಿದ್ರು ಹೇಳಿ ಮಾತಾಡಿ ಕ್ವಶನ್ ಕೇಳಿ ಯಾರು ಕೇಳಿದ್ರು ಹೇಳಿ ಮಾತಾಡಿ ಯಾವ MLA ಕನ್ಸಲ್ಟ್ ಮಾಡಿಲ್ಲ ಹೇಗಿದೆ ಯೂನಿಯನ್ ಬಂದು ಸಮಸ್ಯೆಗಳನ್ನ MLA ಹತ್ರ ಹೇಳ್ಕೊಂಡಿದ್ರೆ ನಾವೆಲ್ಲ ಇವತ್ತು ಕೂಡ ಅವ್ರ ಪರವಾಗಿ ಫೈಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ ಬಟ್ ಅವ್ರು ಯಾವ MLA ಕೂಡ ಕನ್ಸಲ್ಟ್ ಮಾಡಲಿಲ್ಲ ಯೂನಿಯನ್ ಇದೆ 4 ಯೂನಿಯನ್ ಇದೆ 4 ಯೂನಿಯನ್ ಯಾರು ಕೂಡ MLA ಕನ್ಸಲ್ಟ್ ಮಾಡಿಲ್ಲ ಅವರೇ ಡಿಸಿಷನ್ ತಗೊಂಡು ಕೂತ್ಕೊಂಡಿದ್ದಾರೆ ಆಕ್ಚುಲಿ ಇಲ್ಲಿ ಕೂತ್ಕೊಳ್ಳೋ ಪರ್ಮಿಷನ್ ಯಾರು ಕೊಡ್ಲಿಲ್ಲ ಅವ್ರಿಗೆ ನಾನೇ ಅವ್ರಿಗೆ ನಾನೇ ಪರ್ಮಿಷನ್ ಕೊಡಿಸಿದ್ದು ಇಲಾಖೆಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದು ನಾನೇ ಕೂತ್ಕೊಳ್ಳಿಕ್ಕೆ ಅದು ಕೂತ್ಕೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಖಂಡಿತ ಆಗೋದಿಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ MD ಕಣ್ಮುಚ್ಕೊಂಡಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಮೋದಿ ಗೌರ್ಮೆಂಟ್ ಯಾವುದೇ ಕಾರ್ಯಕ್ರಮ ತಗೊಳ್ತಾ ಇಲ್ಲ ಇವತ್ತು ಮೋದಿಗೂ ಎಲ್ಲ ಇಂಡಸ್ಟ್ರಿ ಮುಚ್ತಾ ಇದ್ದಾರೆ ಅವ್ರಿಗೆ ಬಗ್ಗೆ ಅವ್ರ ಮೋದಿ ಉದ್ದೇಶನೇ ಪ್ರೈವೇಟೈಸ್ ಮಾಡಬೇಕು ಅಂತ ಅವ್ರು ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ ನಿಮಗೆ ಹೋರಾಡಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ತಗೊಂಡಿತ್ತು ನೀವು ಯಾರು ಅಪ್ರೋಚ್ ಮಾಡಿಲ್ಲ ಮತ್ತೆ ನಾವೇ ಕಾರ್ಮಿಕರು ಇಲ್ಲಿ ಗಡಿ ಕೂತಾರೆ ಬಂದು ನಮ್ಮ ಮನವಿ ಹೇಳಿ ಅಂತ್ಯ ಮಾಡ್ಲಿಕ್ಕೆ ಹೇಳಿದ್ದೀವಿ ಬಟ್ ಅವರು ರಿಜಿಡ್ ಆಗಿ ನಾವು ಮಾಡ್ತೀವಿ ಅಂದ್ರೆ ನನ್ನ ಪ್ರಕಾರ ಧರಣಿ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವ್ರ ಕಡೆ ಯಾವ ತೀರ್ಪು ನೋಡೋದಿಲ್ಲ ಯಾವ ಮ್ಯಾನೇಜ್ಮೆಂಟ್ ಕೊಡೋದು ಬರೋದಿಲ್ಲ ಅವ್ರ ಎಂಪ್ಲಾಯೀಸ್ ಅನ್ನ ಬೇರೆ ತುಂಬಿಕೊಂಡ್ರೆ ಎಲ್ಲರೂ ಕೂಡ ಕೆಲಸ ಇಲ್ಲದೆ ಆಗ್ತದೆ ಯಾಕಂದ್ರೆ ಇವ್ರು ಯಾರು ಕೂಡ ಅಲ್ಲಿ ಸರ್ಕಾರ ನೌಕರರ ಟ್ರೀಟ್ ಮಾಡ್ತಾ ಇಲ್ಲ ಈಗ ಅವ್ರು ಹೇಳಿದ್ರು ಅಗ್ರಿಮೆಂಟ್ ಅವತ್ತು ಆಗಿತ್ತು ಅಂತ ಇವತ್ತು ಆ ಅಗ್ರಿಮೆಂಟ್ ಇಲ್ಲ ಇವತ್ತು ಅಗ್ರಿಮೆಂಟ್ ಆಗತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಬಿಟ್ವೀನ್ ಕಾಂಟ್ರಾಕ್ಟರ್ ನಾಟ್ ಫಾರ್ ಯೂನಿಯನ್ ಏನ್ ಮ್ಯಾನೇಜ್ಮೆಂಟ್ ಆಗಿದೆ ಆ ಮ್ಯಾನೇಜ್ಮೆಂಟ್ ಆ ಕಾಂಟ್ರಾಕ್ಟರ್ಗೆ ಪ್ಲಸ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥದ್ದು ಏನು ಲೇಬರ್ ಸಪ್ಲೈ ಮಾಡಿ ಅಂತಾಗಿದೆ ಮತ್ತೆ ಲೇಬರ್ ಕೊಡ್ತಾರೆ ಅವ್ರ ಡ್ಯೂಟಿ ಈ ಕೆಲಸಕ್ಕೆ ಲೇಬರ್ ಕೊಡ್ತಾರೆ ಹಾಳಾಗೋದು ನಿಮ್ ಭವಿಷ್ಯಗಲ್ವಾ ಅಲ್ಲಿದ್ದು ಹೋರಾಟ ಮಾಡಬೇಕು ಆಚೆ ಬಂದ್ರೆ ನೀವು ಗೈಡ್ಸೇ ಹೊರಟೋಗ್ಬಿಡುತ್ತೆ ಇವತ್ತು ಅವ್ರು ಬೇರೆ ಅಪಾಯವನ್ನು ತಗೊಂಡ್ಬಿಟ್ರೆ ನಿಮ್ ಭವಿಷ್ಯ ಏನಾಗ್ತದೆ ಯಾರು 70 ಜನ ಬೇಗ ಬಂದಿದ್ದಾರೆ 40 ಜನ ಬಂದಿದ್ದಾರೆ ನಿಮ್ ಭವಿಷ್ಯ ಏನ್ ನಾಳೆ ಬೆಳಿಗ್ಗೆ ನನಗೆ ನಮ್ಮ ಭವಿಷ್ಯದ ಬಗ್ಗೆ ಕಾರ್ಮಿಕರ ಭವಿಷ್ಯದ ಬಗ್ಗೆ ಆತಂಕ ನನಗೆ ಅದಕ್ಕೆ ನನ್ನ ಏನು ಟ್ರೂತ್ ಇದೆ ಅದನ್ನ ಮಾತಾಡಿದೆ ಅದಕ್ಕೆ ಎಲ್ಲ ಧರಣಿ ಮಾಡ್ತೀವಿ ಇಲ್ಲೇ ಮಾಡಿ ಪರ ನಿಮ್ಮ ಸೋದರತ್ವ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನೀವು ನಿಜವಾಗ್ಲೂ ನ್ಯಾಯ ಸಿಗ್ಬೇಕು ಅಂದ್ರೆ ಈ ಅನ್ಯಾಯ ಕಾರ್ಮಿಕ ಬೀಜಲ್ ಹಾಕೊಂಡು ಮಾಡೋದ್ರಿಂದ ಯಾವ ಪರಿಹಾರ ಸಿಕ್ಕೋದಿಲ್ಲ ನನ್ನ ಕ್ವಶನ್ಗೆ ಉತ್ತರ ಹೇಳಿಲ್ಲ ಹೇಳಿ ಮಿನಿಸ್ಟರ್ ಇನ್ವಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದೇ ಚೀಫ್ ಇನ್ವಾಲ್ವ್ ಮಾಡ್ಬೇಕು ಯಾರು ಕೇಳಬೇಕು ಡಿಫೆನ್ಸ್ ಅಂತ ಕೆಲಸಕ್ಕೆ ಬರಲ್ಲ ಸ್ಟೇಟ್ ಅಲ್ಲಿ ಇರೋದು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು ಫ್ಯಾಕ್ಟ್ರಿ ಸೀದಾ ಅವರೇ ಒಪ್ಕೊಳ್ತೀನಿ ಈಗ ಅದರ ಮಂದಿ ಯಾರು ಮಿನಿಸ್ಟರ್ ಬರ್ಬೇಕು ಯಾರು ಕೇಳ್ಬೇಕು ಯಾರು ಕೇಳಿದ್ರು ಬಂದವರು ಅವ್ರ 6 ಜನ MLA ಮೀಟ್ ಮಾಡಿ ನಾವು ಪರಿಹಾರ ಇರ್ತಾರೆ ನೀವೆಲ್ಲ ನಮ್ಮ ಸಪೋರ್ಟ್ ಬರಬೇಕು CM ನಮ್ಗೆ ಕರ್ಕೊಂಡು ಹೋಗಿದ್ದಾರೆ ಯಾರನ್ನ ಕೇಳಿದ್ದಾರೆ ಮತ್ತೆ ನೀವೇ ಕೇಳಿದಾದ್ಮೇಲೆ ನಮ್ಮ ಯಾರೇ ಬರ ನಮ್ಮ ದೂರ ಕೆಲಸ ಇರ್ತವೆ ಹಸಿರ ನಿಮ್ಗೆ ಕೇಳಬೇಕು ಸರ್ ಹಸಿರಾಗಿದೆ ಕಾಫಿ ಕೊಡಿ ಟೀ ಕೊಡಿ ಅಟ್ಲೀಸ್ಟ್ ಊಟ ಕೊಡಿ ನೀವು ಕೇಳಿದ್ರೆ ನಾವೆಲ್ಲ ಬರ್ತೀವಿ ಇಷ್ಟೊಂದು ಕಾಲೇಜ್ ಇದೆಯಲ್ಲ ನೀವು ಲೀಡ್ ಮಾಡ್ತೀರಾ ಸರ್ ಯಾವ್ದನ್ನ ನೆಕ್ಸ್ಟ್ ಡೆಫಿನೆಟ್ ಆಗಿ ಅವ್ರ ಕೇಳ್ರಿ ಅವ್ರ ದಡ್ಡಿ ಮುಗಿಸ್ಕೊಳ್ಳಿ CM ನಾನು ಕರ್ಕೊಂಡು ಹೋಗ್ತೀನಿ ಇಸ್ ಮೈ ವರ್ಡ್ SN ಅವತ್ತು ಬ್ಯಾಕ್ ಕೊಡೋದಿಲ್ಲ ಅರ್ಥ ಆಯ್ತಾ ಅದು ಅವ್ರ ತೀರ್ಮಾನ ತಗೊಳ್ಳಿ ಪೇಮೆಂಟ್ ಆಗ್ತದೆ ಏನ್ ಪ್ರಯೋಜನ ಏನ್ ವಾಟ್ ಇಸ್ ಯೂಸ್ ನಿಮ್ ದೈನಿಕ ಏನು ಯೂಸ್ ಉಪಯೋಗ ಏನು ಅವತ್ತು ನೀವ್ ಹೇಳಿದ್ರಿ ನಾನು ಅವತ್ತು ನೋಡಿ ಹೇಳಿ ಕೇಳಿ ಹೇಳಿದ್ರಿ ಬಗರ್ಪಟ್ಟೆ ಕೈಗೆ ಬಂದ್ ಮಾಡ್ತೀನಿ ಅಂತ ಹೇಳಿದ್ರಿ ನಮ್ಗೆ ಏನಾದ್ರು ಅನ್ಯಾಯ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ ಯಾಕೆ ಮಾಡ್ಬೋದು ಯಾವತ್ತು ಕೇಳಿದ್ರೆ ನನ್ನ ಅವತ್ ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ ನಾನು ಬ್ರೆಡ್ ಬಿಸ್ಕೆಟ್ ವಾಟರ್ ತರಿಸ್ಬಿಟ್ಟು ರಿಕ್ವೆಸ್ಟ್ ತಗೊಳ್ರಿ ಅಂತ ತಗೊಳಕ್ ಬರ್ತಾರೆ ಅನ್ನಗಲ್ಲ MP ಬಂದ ತಕ್ಷಣ ನನ್ಬಿಟ್ಟು ಅಲ್ಲಿ ಓಡೋದ್ರಿ ನಾನು ಯಾಕೆ ಮಾಡ್ಬೇಕು ಸ್ಟ್ರೈಕ್ ಮಾಡಕ್ ಬಂದಾಗ ಹೇಳಿದ್ರೆ ಬಂದ್ ನೀವು ಸರಿ ಹೇಳ್ರಿ ಇನ್ನಂಗೆ ಹೇಳ್ರಿ ನಿಮ್ಗೆ ಕೇಳಿಲ್ಲ ಅಂದ್ರೆ ನಾನು ಬಂದಿಲ್ಲ ನೀವು ಯಾರು ಕೇಳ್ತೀರಿ ಇಲ್ಲಿ ನಾನು ಬಂದಿದ್ದೀನಿ ಕ್ವಶನ್ ಮಾಡ್ತೀರಿ ಬಂದಿಲ್ಲ ನೀವು ಯಾರು ಕೇಳ್ತೀರಿ ಶುಡ್ ಕಮ್
ಯೂನಿಯನ್ ಬಂದು ಇಲ್ಲಿ MLA ಇದ್ದಾರೆ, ನಾನು MLA ಇದ್ದೀನಿ, ಮಾವೀರ್ MLA ಇದ್ದಾರೆ. ಯಾರು ಕೇಳಿದ್ರು ಹೇಳಿ, ಮಾತಾಡಿ, ಕ್ವಶನ್ ಕೇಳಿದ್ರು ಮಾತಾಡಿ. ಯಾರು ಕೇಳಿದ್ರು ಬಂದವನ್ನ ನೆಕ್ಸ್ಟ್ ಇಷ್ಟ ಧರಣಿ ಒಂದ್ ಮಾಡಿ ಯೂನಿಯನ್ ಬರ್ಲಿ, ಯಾರು ಬರ್ತಾರೋ ಬರೋಲ್ವೋ ನಾನು ಇವ್ರನ್ನ CM ಕರ್ಕೊಂಡು ಹೋಗ್ತೀನಿ. ಸರ್, ಕರ್ನಾಟಕದಿಂದ ಯಾವ್ದು ಎಂಪ್ಲಾಯ್ಮೆಂಟ್ ತಗೊಳ್ತಲ್ಲ. ಇವಾಗ 120 ಜನ ಬರೀ ನಾರ್ತ್ ಇಂಡಿಯನ್ಸ್ ಎಂಪ್ಲಾಯ್ ಮಾಡಿದ್ದಾರೆ. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ನಾವಲ್ಲ. ನಿಮ್ ಸರ್ಕಾರದಿಂದ ಇದೆ. ನಮ್ಮ ಸರ್ಕಾರಕ್ಕೂ ಬೆಂಬಲಿಗೂ ಸಂಬಂಧ ಇಲ್ಲ. ಇಸ್ ಪ್ಯೂರ್ಲಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ನೋ ವೇ ಕನ್ಸರ್ನ್ ಕರ್ನಾಟಕ ಗೌರ್ಮೆಂಟ್ ಫಾರ್ ಹ್ಯುಮ್ಯಾನಿಟಿ ಸೇಕ್. ಮನುಷ್ಯತ್ವದ ಮಾನವ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದ್ರೆ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್, ನಾಟ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್. ITBT ರೂಲ್ ಇದೆ ಅಲ್ವಾ ಸರ್? ITBT ಬೇರೆ, ಈ ಬೆಂಬಲ ಬೇರೆ. ಬೆಂಬಲ್ ಪ್ಯೂರ್ಲಿ ಬೆಂಬಲ್ ಅಂಡ್ BGM ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಓಕೆ ಸರ್. ಸರಿ, ಲಾಸ್ಟ್ ಕ್ವಶನ್. ಸ್ವಲ್ಪ ಸಿದ್ದರಾಮಯ್ಯ ಒಂದ್ ಮಾತು ಹೇಳಿದ್ದಾರೆ, ಬಿಜೆಪಿ ಅವರು 50 crores ಆಫರ್ ಮಾಡಿದ್ದಾರೆ 50 MLAs ಕಾಂಗ್ರೆಸ್ MLA. ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ, ಇಲ್ಲ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಸುಳ್ಳು ಹೇಳೋದಿಲ್ಲ, ಸತ್ಯ ಇರ್ತದೆ. ನಿಜ. ಇವ್ರು ಏನ್ ಹೇಳ್ತಾರೆ, ಧರಣಿ ಇಲ್ಲಿ ನಾವು ಸ್ಟಾಪ್ ಮಾಡೋದಿಲ್ಲ, ಧರಣಿ ಪೀರಿಯಡ್ ಅಲ್ಲಿ ನಮ್ನ ಕರೀರಿ, ಅವಾಗ CM ಹತ್ರ ನಾವು ಹೌದ್ರಿ. ಆ ಮಾತು ಸಂದರ್ಭದಲ್ಲಿ ನಮ್ಗೆ ಕರೀರಿ. ಹೌದಪ್ಪ, ನಾನು ಯಾರನ್ನ ಕರಿಬೇಕಪ್ಪ? ಯಾರು ಬರ್ಬೇಕು? ಈಗ ನಿಮ್ಮ ನಾನ್ ಬರ್ಬೇಕು, ನಿಮ್ಮ ಬರ್ಬೇಕು ಹೇಳಪ್ಪ. ನಿಮ್ ಹುಡ್ಕೊಂಡು ಅವ್ರು ಬರ್ಬೇಕು. ಬಂದ್ರಪ್ಪ ನೀವು ಕರ್ಕೊಂಡು ಹೋಗ್ತೀರಾ ಸರ್? ಹೇಳ್ತಾ ಇಲ್ವೇನ್ರಿ? ಇವಾಗ ಧರಣಿ ಇಲ್ಲಿ ನಡೆಸ್ತಾ ಇದಾರೆ. ಇವಾಗ